ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಮಲೆನಾಡು. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮಲೆನಾಡ ಮಧು. ಇವತ್ತೊಂದು ನಮ್ಮ ಮಲೆನಾಡು ಸ್ಪೆಷಲಲ್ಲಿ ತರಿ ಬೇಯಿಸೋದು ಅಂತ ಹೇಳ್ತೀವಿ. ಸಿಹಿ ತರಿ, ಖಾರ ತರಿ ಅಂತ. ಅದರಲ್ಲಿ ನಾನು ಇವತ್ತು ಸಿಹಿ ತರಿನೂ ಮಾಡ್ತಿಲ್ಲ, ಖಾರ ತರಿನೂ ಮಾಡ್ತಿಲ್ಲ, ಸಪ್ಪೆ ತರಿ ಬೇಯಿಸ್ತಾ ಇದ್ದೀನಿ. ತರಿ ಕಡುಬು, ತರಿಗಡುಬು ಅಥವಾ ತರಿ ಬೇಯಿಸೋದು ಅಂತ ಹೇಳ್ತೀವಿ. ನೋಡಿ, ಇದಕ್ಕೆ ನಾನು ಕೆಂಪು ಕುಸ್ಲಕ್ಕಿ ತರಿ ತೊಗೊಂಡಿದ್ದೀನಿ. ಇದು ಎಲ್ಲ ದಿನಸಿ ಶಾಪ್ಗಳಲ್ಲೂ ಸಿಗುತ್ತೆ. ಇದರಿಂದ ಪುಟ್ಟು ಮಾಡ್ತಾರೆ, ಕೊಬ್ಬರಿ ತುರಿ ಎಲ್ಲ, ಬಾಳೆಹಣ್ಣೆಲ್ಲ ಹಾಕಿ. ಅದು ಸಹ ತುಂಬ ಚೆನ್ನಾಗಿರುತ್ತೆ. ಇದು ಕೆಂಪು ಕುಸ್ಲಕ್ಕಿಯಿಂದ ಮಾಡೋವಂಥದ್ದು. ಬೆಳ್ತಕ್ಕಿಲೂ ಮಾಡ್ತೀವಿ. ಇದು ಕೆಂಪು ಕುಸ್ಲಕ್ಕಿ. ಹಾಗೂ 2 ಕಪ್ಪಾಗೋಷ್ಟು ತೊಗೊಂಡಿದ್ದೀನಿ. 1 ಕಪ್ಪಾಗೋಷ್ಟು ತೆಂಗಿನ ತುರಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ತೊಗೊಂಡು ಈ ಥರ ಒಂದು ಮಿಕ್ಸ್ ಮಾಡ್ಕೋಬೇಕು. ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಒಂದು ಹಿಟ್ಟು ಹದ ಬರಬೇಕು. ಹಿಟ್ಟಿನ ಹದಕ್ಕೆ ಬರೋ ಅಷ್ಟವರೆಗೂ ಈ ಥರ ನಾದ್ಕೋಬೇಕಾಗತ್ತೆ. ಒಂದೇ ಸಲ ನೀರು ಹಾಕಿ ಕಲಸಿ ಬೇಯಿಸೋದಂಥದ್ದಲ್ಲ ಇದು. ಈ ರೊಟ್ಟಿ ತಟ್ತೀವಲ್ಲ, ಅದೇ ಥರ ಈ ಹಿಟ್ಟನ್ನು ಸ್ವಲ್ಪ ಕೂಡಿಸ್ಕೋಬೇಕು. ಈ ಥರ ಕೈಯಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು. ಆ ತರಿ ಇರೋದು ಸ್ವಲ್ಪ ಹಿಟ್ಟಿನ ಅಂಶ ಬರಬೇಕು. ಸ್ಮೂತ್ ಆಗುತ್ತೆ ನೋಡಿ. ಈ ಥರ ಈಗ ಹೊಂದ್ಕೋತಾ ಇದೆ ನೋಡಿ ನೀರೆಲ್ಲ. ತರಿ ಅಲ್ವಾ, ನೀರು ಕುಡ್ಕೊಳ್ಳುತ್ತೆ. ಈ ಥರ ಮಿದಿಯೋದ್ರಿಂದ ಚೆನ್ನಾಗಿ ನೀರು ಕುಡ್ಕೊಳ್ಳುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಆಗಲಿ, ಎದೆ ಉರಿ ಆಗಲಿ ಮತ್ತೇನೂ ಇರೋದಿಲ್ಲ. ಇದು ತುಂಬಾ ತಂಪು. ಕುಸ್ಲಕ್ಕಿ, ಕೆಂಪು ಕುಸ್ಲಕ್ಕಿ ಇದೆಯಲ್ಲ, ಇದರಲ್ಲಿ ಗಂಜಿಯನ್ನು ಮಾಡ್ತೀವಲ್ಲ, ಆ ಕುಸ್ಲಕ್ಕಿ ಇದು ತುಂಬಾ ತಂಪು ದೇಹಕ್ಕೆ. ಈ ಥರ ಒಂದು ಬೆಳಗಿನ ತಿಂಡಿ ಮಕ್ಕಳಿಗಾಗಿರ್ಬೋದು, ದೊಡ್ಡವರಿಗಾಗಿರ್ಬೋದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಮಕ್ಕಳಿಗೆ ಈ ಥರ ಒಂದು ಡಿಫ್ರೆಂಟಾಗಿ ಮಾಡಿಕೊಟ್ರೆ ಖುಷಿಯಿಂದ ತಿಂತಾರೆ. ಬೆಳಗಿನ ಒಂದು ತಿಂಡಿ ಯೋಚನೆ ಇರೋದಿಲ್ಲ. ಈ ಥರ ಒಂದು ಸಿಂಪಲಾಗಿ ಮಾಡ್ಕೋಬೋದು. ಇದಕ್ಕೊಂದು ಕೆಂಪು ಚಟ್ನಿ ಮಾಡಿಕೊಂಡ್ರೆ ಸೂಪರ್ ಕಾಂಬಿನೇಷನ್ನು. ಈ ಹಸಿರು ಮೆಣ್ಸಿನ್ಕಾಯಿ ಚಟ್ನಿಗಿಂತನೂ ನಾನು ತೋರಿಸಿರೋಂತಹ ಕೆಂಪು ಚಟ್ನಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಹದ ಬರಬೇಕು ಹಿಟ್ಟು. ಅದು ತರಿ ಅನಿಸ್ಬಾರ್ದು, ಹಿಟ್ಟೇ ಅನ್ಕೋಬೇಕು. ಇದು ಬಾಂಬೆ ರವೆ ಬರುತ್ತಲ್ಲ, ಅಷ್ಟಿರುತ್ತೆ ತರಿ. ಈ ಥರ ಒಂದು 5ರಿಂದ 10 ನಿಮಿಷಗಳ ಕಾಲ ನಾದ್ಕೊಂಡ್ರೆ ಒಂದು ಹಿಟ್ಟಿನ ರೀತಿ ಬರುತ್ತೆ. ನಾನು ಒಂದು ಬಾಳೆದೆಲೆ ಮೇಲೆ, ಒಂದು ತಟ್ಟೆ ಮೇಲೆ ಬಾಳೆದೆಲೆ ಹಾಕ್ಕೊಂಡು ಈ ಥರ ಒಂದು ತುಂಬ ತೆಳುನೂ ಅಲ್ಲ, ತುಂಬ ದಪ್ಪನೂ ಅಲ್ಲ, ಒಂದು ಮೀಡಿಯಮ್ ಆಗಿ ತಟ್ಕೊಳ್ತಾ ಇದ್ದೀನಿ. ನೀವು ಬಾಳೆದೆಲೆ ಇಲ್ಲ ಅಂದರೆ ಒಂದು ಪ್ಲೇಟಿಗೆ ತುಪ್ಪ ಅಥವಾ ಎಣ್ಣೆ ಸವರ್ಕೊಬಿಟ್ಟು ಒಂದು ತಟ್ಟೆ ಅಥವಾ ಪ್ಲೇಟಲ್ಲಿ ಬೇಯಿಸ್ಕೊಬೋದು. ನಾನು ಸ್ವಲ್ಪ ಮಾಡ್ಕೊಳ್ಳೋದ್ರಿಂದ ಈ ಥರ ಮಾಡ್ಕೊಂಡಿದ್ದೀನಿ. ತುಂಬಾ ಮಾಡೋದಾದರೆ ಬಾಳೆದೆಲೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬಿಟ್ಟು ಅದ್ರ ಮೇಲೆ ಒರೆದುಬಿಟ್ಟು ಫೋಲ್ಡ್ ಮಾಡಿ ಬೇಯಿಸ್ಕೊಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಸಿಂಪಲ್ಲಾಗಿ 2 ಕಪ್ಪಲ್ಲಿ ಮಾಡ್ತಿರೋದ್ರಿಂದ ನಾನು ಒಂದು ಅಡಿ ತಟ್ಟೆಗೆ ಈ ಥರ ಒಂದು ಬಾಳೆದೆಲೆ ಹಾಕ್ಕೊಂಡು ಮಾಡ್ಕೊಳ್ತಾಯಿದ್ದೀನಿ. ನಿಮಗೆ ಹೇಗೆ ಅನುಕೂಲ ಹಾಗೆ ಮಾಡ್ಕೊಳ್ಳಿ. ಇದು ಬೇಯೋಷ್ಟರೊಳಗೆ ಈ ಹಬೆ ಪಾತ್ರೆಯಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಇದು ಬೇಯೋಷ್ಟರೊಳಗೆ ಒಂದು ಕೆಂಪು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಕೆಂಪು ಚಟ್ನಿಗೆ ನಾನು ಒಣಮೆಣ್ಸಿನ್ಕಾಯಿ, ಒಂದು ಚಿಕ್ಕ ಗಾತ್ರದ ಈರುಳ್ಳಿ, ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ 1 ಬಟ್ಲು, ಜೀರಿಗೆ, ಹುಣಸೆಹಣ್ಣು, ಉಪ್ಪು, ಇಷ್ಟೇ. ಬೆಳ್ಳುಳ್ಳಿ ಆಗಲಿ, ಕೊತ್ತಂಬರಿ ಸೊಪ್ಪಾಗಲಿ ಏನೂ ಹಾಕ್ಕೊಂಡಿಲ್ಲ ನಾನು. ಬರೀ ಒಣಮೆಣ್ಸಿನ್ಕಾಯಿ, ತೆಂಗಿನಕಾಯಿ, ಜೀರಿಗೆ, ಒಂದು ಚಿಕ್ಕ ಗಾತ್ರದ ಈರುಳ್ಳಿ, ಕರಿಬೇವಿನ ಸೊಪ್ಪು, ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ಒರಳಲ್ಲಿ ನಾನು ರುಬ್ಕೊಳ್ತಾ ಇದ್ದೀನಿ. ನಾನು ಮಿಕ್ಸಿಲಿ ರುಬ್ಕೊಳ್ತಾ ಇಲ್ಲ. ಯಾಕಂತಂದರೆ ಇದು ಒರಳಲ್ಲಿ ಮಾಡಿದಂಥ ಚಟ್ನಿ ತುಂಬಾ ಟೇಸ್ಟಾಗಿರುತ್ತೆ. ನಾನು ಸ್ವಲ್ಪ ಮಾಡೋದಾದರೆ ಹೆಚ್ಚಾಗಿ ನಾನು ಮಿಕ್ಸರ್ನ ಯೂಸ್ ಮಾಡಲ್ಲ. ಈ ಥರ ಒಂದು ಒರಳಲ್ಲಿ ಹಾಕ್ಕೊಂಡು ಚಟ್ನಿ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ನೋಡಿ. ಮತ್ತು ಈ ಥರ ಒರಳಲ್ಲಿ ಮಾಡಿದಂತಹ ಚಟ್ನಿ ಇರುತ್ತಲ್ಲ, ತುಂಬ ಹೊತ್ತು ಹೊರಗಡೆ ಇಡ್ಬೋದು ನಾವು. ಫ್ರೀಝರಲ್ಲಿ ಇಡಬೇಕು ಅನ್ನೋದೇನಿಲ್ಲ. ಆದರೆ ಮಿಕ್ಸರಲ್ಲಿ ಮಾಡಿದಂಥ ಚಟ್ನಿ ಬೇಗ ಹಾಳಾಗುತ್ತೆ ಮತ್ತು ಅಷ್ಟು ಒಂದು ಒದಗೋದಿಲ್ಲ. ನಾವು ಒರಳಲ್ಲಿ ರುಬ್ಬಿದಂತಹ ಏನೇ ಮಸಾಲ ಪದಾರ್ಥಗಳಾಗಲಿ ಹೆಚ್ಚಾಗಿ ನಮಗೆ ಒದಗುತ್ತೆ. ಅಂದರೆ ಸ್ವಲ್ಪನೇ ನಾವು ತೊಗೊಂಡಿರ್ತೀವಿ, ಆದರೆ ನಮಗೆ ಜಾಸ್ತಿ ಪ್ರಮಾಣ ರುಬ್ಬಿದ ನಂತರ ಸಿಗುತ್ತೆ ಅಂತ ಒಂದು ಇದಾಗುತ್ತೆ. ಹಾಗಾಗಿ ನಾನು ಒರಳಲ್ಲೇ ಸ್ವಲ್ಪ ಇಷ್ಟಪಡ್ತೀನಿ ರುಬ್ಬಲಿಕ್ಕೆ. ಸ್ವಲ್ಪ ಮಾಡ್ಕೊಳ್ಳೋದಾದರೆ ಈಸಿಯಾಗಿ ನಾವು ಒರಳನ್ನು ಉಪಯೋಗಿಸ್ಬೋದು. ಮತ್ತು ಮಜ್ಜಿಗೆ ಸಾರು, ಮಜ್ಜಿಗೆ ಹುಳಿ, ಟೊಮೊಟೊ ಸಾರುಗಳೆಲ್ಲ ಈ ಥರ ಒರಳಲ್ಲಿ ರುಬ್ಬಿದಂಥ ಮಸಾಲೆ ಪದಾರ್ಥಗಳನ್ನು ಮಾಡಿದ್ರೆ, ಸಾಂಬಾರನ್ನ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಇದಾಗಿದೆ. ಈಗ ತುಂಬ ನೈಸ್ ಆಗಬೇಕು ಅನ್ನೋದೇನಿಲ್ಲ, ಇಷ್ಟು ಹದ ಇದ್ದರೆ ಸಾಕು ಚಟ್ನಿಗಲ್ವ ನಮಗೆ. ಆದರೆ ಸಾಂಬಾರಿಗಾದರೆ ಸ್ವಲ್ಪ ನೈಸಾಗಿರಬೇಕು. ಆದರೆ ಚಟ್ನಿ ಅದರಿಂದ ಸ್ವಲ್ಪ ತರಿ ಇದ್ರೂ ನಡೆಯುತ್ತೆ ನೋಡಿ. ಈಗ ಆಗಿದೆ, ತೆಗಿತೀನಿ. ಇದರಲ್ಲಿ ಎಷ್ಟು ಜಿಡ್ಡಿನಂಶ ಸಿಗುತ್ತೆ ನೋಡಿ ತೆಂಗಿನಕಾಯಿದು. ಆದರೆ ನಾವು ಮಿಕ್ಸರಲ್ಲಿ ಮಾಡಿದ್ರೆ ಇಷ್ಟು ಒಂದು ಜಿಡ್ಡಿನಂಶ ನಮಗೆ ಸಿಗಲ್ಲ.
ಈಗ ಕಲ್ಲು ತೊಳೆದಿದ್ದು ಗೊತ್ತಾಗುತ್ತೆ ನಮಗೆ ನೋಡಿ, ನೀರಲ್ಲಿ ಸಿಗುತ್ತೆ. ತುಂಬಾ ಕೊಬ್ಬರಿದು ಇದು ಜಿಡ್ಡಿರುತ್ತಲ್ಲ, ಅದು ಚೆನ್ನಾಗಿರುತ್ತೆ. ಅದು ಒಳ್ಳೆ ಬೆಣ್ಣೆ ಥರ ಸಿಗುತ್ತೆ ನೋಡಿ. ಕಲ್ಲು ತೊಳೆದು ನಮಗೆ ಎಷ್ಟು ಬೇಕಷ್ಟು ನೀರು ತಗೊಳ್ಳೋಣ, ತುಂಬ ಬೇಡ. ನೋಡಿ ಹೇಗೆ ತೇಲ್ತಾ ಇದೆ ನೋಡಿ, ಬೆಣ್ಣೆ ತೇಲ್ದಂಗೆ ತೇಲ್ತಾ ಇದೆ. ತೆಂಗಿನದು ಜಿಡ್ಡು, ಅದು ತೆಂಗಿನಕಾಯಿದು ಜಿಡ್ಡು ತುಂಬ ಚೆನ್ನಾಗಿರುತ್ತೆ ಅದು. ಇದಕ್ಕೆ ಒಗ್ಗರಣೆ ಹಾಕಬೇಕು ಮತ್ತೊಂದು ಏನಿಲ್ಲ, ಆದ್ರೂ ಟೇಸ್ಟಿ ಉದ್ದಿನಬೇಳೆ ಒಂದು ಪರಿಮಳಕ್ಕೋಸ್ಕರನಾದರೂ ಒಗ್ಗರಣೆ ಮಾಡ್ಕೋಬೇಕು. ನೋಡಿ ಜಿಡ್ಡು ಎಷ್ಟಿದೆ ನೋಡಿ, ಒಳ್ಳೆ ಬೆಣ್ಣೆ ತೇಲ್ದಂಗೆ ತೇಲ್ತಾ ಇದೆ. ಹಾಗಾಗಿ ಈ ಥರ ಒರಳಲ್ಲಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಹಾಗಾಗಿ ನನಗೆ ಒರಳಲ್ಲಿ ಮಾಡಿದಂತಹ ಈ ಚಟ್ನಿ ಮತ್ತು ಗೊಡ್ಡುಗಾರ ಅದೆಲ್ಲ ತುಂಬಾ ಟೇಸ್ಟ್ ನೋಡಿ. ಎಷ್ಟು ಜಿಡ್ಡಿನ ಅಂಶ ತೇಲ್ತಾ ಇದೆ ನೋಡಿ. ನಾವು ಎಲ್ಲ ರುಬ್ಕೊಂಡಾದಮೇಲೆ ನೀಟಾಗಿ ಒಂದು 2ರಿಂದ 3 ಸಲ ಕಲ್ಲನ್ನು ವಾಶ್ ಮಾಡಿಟ್ಕೊಂಡ್ರೆ ಮರುದಿನ ಯಾವುದೇ ರೀತಿ ಅಂಟಿರೋಲ್ಲ ಮಸಾಲಗಳು. ಈ ಥರ ಕ್ಲೀನಾಗಿ ತೊಳೆದು 3ರಿಂದ 4 ಸಲ ಎತ್ತಿಟ್ಕೋಬೇಕಾಗುತ್ತೆ. ಮತ್ತು ಮರುದಿನ ನಾವು ಬಳಸಬೇಕಾದ್ರೆ ನೀಟಾಗಿರುತ್ತೆ ಕಲ್ಲು. ನಾವು ಯಾವುದೇ ಒಂದು ಉಪಯೋಗಿಸಿದ ನಂತರ ನೀಟಾಗಿ ಆವಾಗಲೇ ತಕ್ಷಣ ಮಾಡಿಟ್ರೆ ಈಸಿ ಆಗುತ್ತೆ. ನೋಡಿ ಇಲ್ಲಿ ಜಿಡ್ಡಿನ ಅಂಶ ನೋಡಿ ತೇಲ್ತಾ ಇದೆ ಕೊಬ್ಬರಿದು. ತೆಂಗಿನಕಾಯಿದು ಕೊಬ್ಬರಿದಲ್ಲ, ಆದ್ರೂ ಜಿಡ್ಡಿನ ಅಂಶ ತುಂಬಾ ಇತ್ತು. ಇದಕ್ಕೆ ಒಂದು ಸಾಸಿವೆ ಉದ್ದಿನಬೇಳೆ 2 ತಗೊಂಡಿರೋದು. ಹಿಂಗಾಗಲಿ ಮತ್ತು ಕರಿಬೇವು ಸಂಬಾರ ಸೊಪ್ಪು ಏನನ್ನು ನಾನು ಜಾಸ್ತಿ ಆ್ಯಡ್ ಮಾಡೋಕ್ಕೋಗಿಲ್ಲ. ಎಷ್ಟು ಕಡಿಮೆ ಪ್ರಮಾಣದಲ್ಲಿ ನಾವು ಬಳಸ್ಕೊಂಡು ಮಾಡ್ತೀವೋ ಅಷ್ಟು ರುಚಿಯಾಗಿರುತ್ತೆ ಅಡುಗೆಗಳು. ತುಂಬ ಹೆವಿ ಮಸಾಲೆ ಹಾಕಿ ಮಾಡಿದಂತಹ ಇದು ಅಡುಗೆಗಳು ಅಷ್ಟು ರುಚಿ ಇರೋದಿಲ್ಲ. ಈಗ ಇದು ತರಿ ಬೆಂದಾಗಿದೆ. ಇದನ್ನು ಪೀಸಸ್ ಮಾಡ್ಕೋಬೇಕಾಗತ್ತೆ ನೋಡಿ. ಚಾಕುವಿನ ಸಹಾಯದಿಂದ ಬೆಂದಾಗಿದೆ, ತುಂಬ ಚೆನ್ನಾಗಿ ಬೆಂದಿದೆ. ಇದನ್ನು ಸಣ್ಣ ಸಣ್ಣ ಸ್ಕ್ವೇರಾಗಿ ಪೀಸ್ ಮಾಡ್ಕೊಳ್ಳೋಣ. ತುಂಬ ದೊಡ್ಡದಾಗೂ ಮಾಡ್ಕೋಬೋದು. ನಾನು ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಈ ಥರ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಮಕ್ಕಳಿಗೆ ಲಂಚ್ ಬಾಕ್ಸಿಗಂತೂ ತುಂಬಾ ಡಿಫ್ರೆಂಟಾಗಿ ತುಂಬಾ ಇಷ್ಟಪಡ್ತಾರೆ ಮಕ್ಕಳು. ಖಂಡಿತ ನೀವು ಒಮ್ಮೆ ಮಾಡಿ ನೋಡಿ. ತರಿ ಅನ್ನೋದು ಎಲ್ಲ ದಿನಸಿ ಶಾಪ್ಗಳಲ್ಲಿ ಸಿಗುತ್ತೆ. ನೀವು ಈ ಥರ ಕುಸ್ಲಕ್ಕಿ ತರಿಲಿಲ್ಲ ಅಂದ್ರೂ ಬೆಳ್ತಕ್ಕಿ ತರಿಲಿ ಮಾಡ್ಕೋಬೋದು. ಮನೇಲೇ ನಾವು ರೇಷನ್ ಅಕ್ಕಿ ಬರುತ್ತಲ್ಲ, ಅದರಲ್ಲಿ ಸಣ್ಣದಾಗಿ ತರಿ ಮಾಡಿಸ್ಬಿಟ್ಟು ಅದರಲ್ಲಿ ಮಾಡ್ಕೋಬೋದು. ಸೂಪರ್, ನೀವೊಂದ್ಸಲ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಮಿಸ್ ಮಾಡ್ಕೋಬೇಡಿ. ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಗ್ಯಾಸ್ಟ್ರಿಕ್ಕು ಎದೆ ಉರಿ ಏನೂ ಇರೋದಿಲ್ಲ. ಈ ಥರ ಒಂದು ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ತಿಂತಾಯಿದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಾಗಿತ್ತು ಕುಸ್ಲಕ್ಕಿ. ಈ ಕೆಂಪು ಕುಸ್ಲಕ್ಕಿಲಿ ಒಂದಿದು ಬೆಳಗಿನ ತಿಂಡಿ. ಇದರಲ್ಲಿ ಸ್ವೀಟು ಹಾಗೂ ಖಾರದ್ದು ನೆಕ್ಸ್ಟ್ ಟೈಮ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ, ಮತ್ತು ಲೈಕ್ ಶೇರು ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನನ್ನ ಈ ಒಂದು ಕುಸ್ಲಕ್ಕಿ ಕಡುಬು ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ತುಂಬ ಚೆನ್ನಾಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.